ಕನ್ನಡವೇ ಸತ್ಯ, ಕನ್ನಡವೇ ನಿತ್ಯ. ಎಲ್ಲರಿಗೂ ನಮಸ್ಕಾರಗಳು. ನನ್ನ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಕೂಡ ಸ್ವಾಗತ. ಇವತ್ತಿಗೆ ಸುಮಾರು 1,000 ಸಬ್ಸ್ಕ್ರೈಬರನ್ನು ಸಕ್ಸಸ್ಫುಲ್ಲಿ ಕಂಪ್ಲೀಟ್ ಆಗಿ ಮಾಡಿದ್ದೀರಾ. ನಿಮ್ಮೆಲ್ಲರೂ ಕೂಡ ಧನ್ಯವಾದಗಳು. ನಿಮ್ಮ ಆಶೀರ್ವಾದ ಹೀಗೆ ಇರಲಿ. ಈ ಒಂದು ವಿಡಿಯೋದಲ್ಲಿ ಒಂದು ವಿಶೇಷವಾದಂತಹ ಒಂದು ವಿಡಿಯೋನ ತಮ್ಮ ಮುಂದೆ ತಂದಿದ್ದೇನೆ. ಅದು ಯಾವುದಪ್ಪ ಅಂದ್ರೆ ಸಿಂಪಲ್ ಆಗಿ ಯಾವ ರೀತಿ ಬಿರಿಯಾನಿಯನ್ನ ಮಾಡೋದು ಅನ್ನೋದನ್ನ ಈ ವಿಡಿಯೋದಲ್ಲಿ ನಿಮ್ಮೆಲ್ಲರೂ ಕೂಡ ಹೇಳ್ಕೊಡ್ತಾ ಇದ್ದೇನೆ. ಹಾಗಾದ್ರೆ ಯಾಕೆ ತಡ, ಬನ್ನಿ ಪ್ರಾರಂಭಿಸೋಣ. ಈಗ ನೋಡ್ರಿ, ಇಲ್ಲಿ ಅರ್ಧ kg ಚಿಕನ್ ತೊಗೊಂಡೇನಿ. ಆ ಚಿಕನ್ದಾಗ ಒಂದೀಟ್ ಸ್ವಚ್ಛ ಹಿಂಗೆ ತೊಳೆದ ಆಮೇಲೆ ಒಂದೀಟ್ ಅರಿಶಿನ ಹಾಕಿ ಆ ಅರಿಶಿನವನ್ನು ಚಿಕನ್ನೊಂದಿಗೆ ಮಿಕ್ಸ್ ಮಾಡಿ ಮ್ಯಾಗ್ನೇಟ್ ಮಾಡಿ ಇಡಬೇಕ್ರಿ. ಈ ಮ್ಯಾಗ್ನೇಟ್ ಮಾಡಿ ಇಡೋದ್ರಿಂದ ಏನಾಗ್ತೈತಪ್ಪ ಅಂದ್ರೆ ಆ ಚಿಕನ್ ಇನ್ನೂ ಹೆಚ್ಚು ರುಚಿಕರವಾಗಿ ಒಂದು ರೀತಿಯಲ್ಲಿ ಬೆರಿತೈತ್ರಿ. ಆ ಚಿಕನನ್ನು ನಾವು ಏನು ಮಾಡಬೇಕಪ್ಪ ಅಂದ್ರೆ ಅರಿಶಿನ ಹಿಟ್ಟು ಹಚ್ಚಿ ಒಂದು 5 ನಿಮಿಷಗಳ ಕಾಲ ಇಟ್ರೆ ಮ್ಯಾಗ್ನೇಟ್ ಆಗ್ತೈತ್ರಿ. ಇನ್ನು ಏನು ಮಾಡೋಣಪ್ಪ ಅಂದ್ರೆ ಚಿಕನ್ ಈಗ ನಾವು ಕಲ್ಸ್ಕೋತ ಹೋದಂಗೆ ಅದು ಏನಾಗ್ತೈತಪ್ಪ ಅಂದ್ರೆ ಒಂದಕ್ಕೊಂದು ಇದನ್ನ ಆಗ್ತಾವ್ರಿ. ಇನ್ನೊಂದು ಸ್ವಲ್ಪ ಅರಿಶಿನ ಹಿಟ್ಟು ಕಡಿಮೆ ಬಿದ್ದಿತ್ತು. ಆ ಅರಿಶಿನ ಹಿಟ್ಟನ್ನು ಮತ್ತೊಂದು ಜರ ಹಾಕಿ ಅದನ್ನು ಮಿಕ್ಸ್ ಮಾಡಾಕತ್ತೇನೆ ರೀ. ಇನ್ನೂ ಒಂದು ಸ್ವಲ್ಪ ಕೊತ್ತಂಬರಿ ಹಾಕಿ ಕೊತ್ತಂಬರಿಯನ್ನು ಮಿಕ್ಸ್ ಮಾಡೋಣ್ರಿ. ಕೊತ್ತಂಬರಿ ಹಾಕೋದ್ರಿಂದ ಏನಾಗ್ತೈತಪ್ಪ ಅಂದ್ರೆ ಈ ಚಿಕನ್ ಕೂಡ ರುಚಿಕರವಾಗ್ತದ. ಈ ರುಚಿಕರವಾದಂತಹ ಚಿಕನನ್ನು ನಾವು ಬಿರಿಯಾನಿಗೆ ಮತ್ತು ಸಾಂಬಾರಿಗೆ ಬೇರೆ ಬೇರೆಯಾಗಿ ಇಲ್ಲಿ ಮಾಡಿದ್ದೇನೆ ರೀ. ಈ ಕಡೆಯಲ್ಲಿರುವಂತಹ ಒಂದು ಏನಪ್ಪ ಅಂದ್ರೆ ಚಿಕನನ್ನು ನಾನು ಬಿರಿಯಾನಿಗೆ ಉಪಯೋಗವನ್ನು ಮಾಡ್ತಾ ಇದ್ದೀನಿ ರೀ. ಇಲ್ಲಿ ಒಂದು ಸ್ವಲ್ಪ ಅಲ್ಲ ಮತ್ತು ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಹಾಕಬೇಕ್ರಿ. ಆ ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಹಾಕಿದ ಬಳಿಕ ನಮ್ಮಲ್ಲಿ ಮನೆಯಿಂದ ಮಸಾಲೆ ಹಾಕೇನಿ ರೀ. ಇದು ಸಾಂಬಾರು ಮಸಾಲೆ, ಇದು ಮಸ್ತ್ ಐತೆ ನೋಡ್ರಿ. ಆಮೇಲೆ ಒಂದು ಸ್ವಲ್ಪ ಎಣ್ಣೆ ಹಾಕಿ ಅದರಿಂದ ಮಿಕ್ಸ್ ಮಾಡ್ಬೇಕ್ರಿ. ಮಿಕ್ಸ್ ಮಾಡಿ ಅದನ್ನು ಮ್ಯಾಗ್ನೇಟ್ ಮಾಡಕ್ಕೆ ಇಡಬೇಕ್ರಿ. ಈಗ ಒಂದು ಸ್ವಲ್ಪ ಬಿರಿಯಾನಿ ಮಸಾಲೆ ಹಾಕಿದ್ದೇನೆ ರೀ, ಇಟ್ಬಿಟ್ಟೇನೆ ರೀ. ಇನ್ನು ಮಸಾಲೆ ಮಾಡೋಣ ಬರ್ರಿ. ಈಗ ಕೊಬ್ಬರಿ, ಆಮೇಲೆ ಕೊತ್ತಂಬರಿ, ಆಮೇಲೆ ಲಿಂಬೆ ಹಣ್ಣು, 5 ಉಳ್ಳಾಗಡ್ಡಿ, ಆಮೇಲೆ ಟೊಮಾಟೊ, ಮೆಣಸಿನ್ಕಾಯಿ, ಬೆಳ್ಳುಳ್ಳಿ ಇವನ್ನೆಲ್ಲ ತೆಗೆದುಕೊಂಡಿದ್ದೇನೆ ರೀ. ಈಗ ಮಸಾಲೆಯನ್ನು ರುಬ್ಬೋಣ ಬರ್ರಿ. ರುಬ್ಬಿದ ಮಸಾಲೆಯನ್ನು ನಾವು ಒಂದು ಬಾಜುಕ್ಕೆ ಇಟ್ಬಿಡೋಣ ರೀ. ಈಗ ಒಂದು ಬೊಗೋನಿ ಅದರಲ್ಲಿ ಎಣ್ಣೆ ಹಾಕಿ ಆ ಎಣ್ಣೆಯಲ್ಲಿ ಒಂದು ಸ್ವಲ್ಪ ಜೀರಿಗೆ ಹಾಕೋಣ. ಅದಕ್ಕಿಂತ ಮುಂಚೆ ನಾವು ಏನು ಮಾಡೋಣಪ್ಪ ಅಂದ್ರೆ ಈ ಅಕ್ಕಿಯನ್ನು ನೆನೆ ಹಾಕೋನು. ಇದನ್ನು ಒಂದು 20 ನಿಮಿಷಗಳ ಕಾಲ ನೆನೆ ಹಾಕಬೇಕ್ರಿ. ಈಗ ಒಂದು ಸ್ವಲ್ಪ ಜೀರಿಗೆ ಹಾಕಿ ಅದನ್ನು ತಿರುವಿ ಇನ್ನು ಏನು ಮಾಡೋಣಪ್ಪ ಅಂದ್ರೆ ಉಳ್ಳಾಗಡ್ಡಿ ಹಾಕೋನು. ಆ ಉಳ್ಳಾಗಡ್ಡಿ ಹಾಕೋದ್ರಿಂದ ಬಿರಿಯಾನಿ ಏನಾಗ್ತೈತಪ್ಪ ಅಂದ್ರೆ ಇಷ್ಟು ಮಸ್ತ್ ಆಗ್ತೈತ್ರಲ್ಲ, ಅದು ನೀವು ಒಮ್ಮೆ ತಿನ್ಬೇಕ್ರಿ. ಇನ್ನು ಉಳ್ಳಾಗಡ್ಡಿ ಏನಾಗ್ತೈತಪ್ಪ ಅಂದ್ರೆ ಇನ್ನೂ ಹೆಚ್ಚು ಅದು ಬಣ್ಣ ಬರೋ ತನಕ ನಾವು ಹುರಿಬೇಕ್ರಿ. ಆ ಹುರಿದ ಬಳಕ ಏನಾಗ್ತೈತಪ್ಪ ಅಂದ್ರೆ ಇಷ್ಟು ಮಸ್ತ್ ಆಗ್ತೈತ್ರಲ್ಲ ಬಿರಿಯಾನಿ ನೋಡ್ಬೇಕ್ರಿ. ಇದು ಒಂದು ಬಣ್ಣ ಬರ್ಬೇಕು ನೋಡ್ರಿ. ಬಣ್ಣ ಬರೋ ತನಕ ನಾವು ಹುರಿಬೇಕ್ರಿ. ಇಲ್ಲೊಂದು ಸ್ವಲ್ಪ ಶುಂಠಿ ಮತ್ತು ಬೆಳ್ಳುಳ್ಳಿ ಪೇಸ್ಟನ್ನು ಹಾಕಿದ್ದೇನೆ ರೀ. ಇದೊಂದು ಪ್ಯಾಕೆಟ್ ಸಿಗ್ತೈತೆ ರೀ, ಅಂಗಡಿಯಾಗ ನೀವು ಹೋಗಿ ತರ್ಬೋದು ರೀ. ಇನ್ನು ಇವನ್ನೆರಡು ಕೂಡಿ ಮಿಕ್ಸ್ ಮಾಡೋಣ್ರಿ. ಮಿಕ್ಸ್ ಮಾಡಿ ಒಂದು ಹದಕ್ಕೆ ಬರೋ ತನಕ ನಾವು ತಿರುವಾಡ್ಬೇಕ್ರಿ. ತಿರುವಾಡಿ ಇನ್ನು ಅದು ಏನಾಗಬೇಕಪ್ಪ ಅಂದ್ರೆ ಇನ್ನೂ ಹೆಚ್ಚು ಒಂದು ಬಣ್ಣ ಬರ್ಬೇಕ್ರಿ. ಬಣ್ಣ ಬತ್ತಪ್ಪ ಅಂದ್ರೆ ಇಷ್ಟು ರುಚಿ ಆಗ್ತೈತೆ ರೀ. ಈಗ ಒಂದು ಸ್ವಲ್ಪ ಅರಿಶಿನ ಹಿಟ್ಟು ಹಾಕೊಂಡ್ರಿ. ಅರಿಶಿನ ಹಿಟ್ಟು ಹಾಕಿ ಪೂರ್ಣವಾಗಿ ಅದನ್ನು ಮಿಕ್ಸ್ ಮಾಡೋಣ್ರಿ. ಅರಿಶಿನ ಹಿಟ್ಟು ಎಣ್ಣೆಯಾಗ ಬೆರೆಯೋದ್ರಿಂದ ಏನಾಗ್ತೈತಪ್ಪ ಅಂದ್ರೆ ನಮ್ಮಲ್ಲಿ ಹೆಚ್ಚು ರೀತಿಯಾದಂತಹ ಆರೋಗ್ಯಕರವಾದಂತಹ ಶಕ್ತಿ ಬರ್ತೈತ್ರಿ. ಇನ್ನು ಒಂದು ಸ್ವಲ್ಪ ಕೊತ್ತಂಬರಿ ಹಾಕೊಂಡ್ರಿ. ಕೊತ್ತಂಬರಿ ಹಾಕಿ ತಿರುವಾಡೋಣ್ರಿ. ಎಣ್ಣೆಯಾಗ ಮತ್ತು ಉಳ್ಳಾಗಡ್ಡ್ಯಾಗ ಮತ್ತು ಅರಿಶಿನ ಹಿಟ್ಟದಾಗ ಕೊತ್ತಂಬರಿ ಬೆರ್ತರ ಎಷ್ಟು ಮಸ್ತ್ ಆಗ್ತೈತಪ್ಪ ಅಂದ್ರೆ ಈ ಮುಂದೆ ಬಿರಿಯಾನಿ ಮಾಡ್ತಾನೆ ನೋಡೋಣ್ರಿ. ಒಂದು ಸ್ವಲ್ಪ ಉಪ್ಪು ಹಾಕೋದ್ರಿಂದ ಇಲ್ಲಿ ಏನಾಗ್ತೈತಪ್ಪ ಅಂದ್ರೆ ಉಳ್ಳಾಗಡ್ಡಿ ಹೊತ್ತೋದಿಲ್ರಿ. ಈಗ ಗ್ಯಾಸ್ ಒಂದು ಜರ ನೋಡಾಕತ್ತೇನೆ ರೀ. ಇಲ್ಲಿ ಮತ್ತು ತಿರುವಾಡೋನು. ಇನ್ನು ನಾ ಮ್ಯಾಗ್ನೇಟ್ ಮಾಡಿಟ್ಟದಂತಹ ಚಿಕನನ್ನು ನೋಡ್ರಿ ಹೆಂಗಾಗೈತಿ. ಇದು ಒಂದರಿ ಅದಕ್ಕೆ ಬಂದ ಮಸ್ತಾಗಿರ್ತೈತೆ ರೀ. ಈಗ ಅದನ್ನು ನಾವು ಏನು ಮಾಡೋಣಪ್ಪ ಅಂದ್ರೆ ಇದ್ರಾಗ ಇದು ಏನು ಉಳ್ಳಾಗಡ್ಡಿ ಹುರಿದೇನ್ಲ ಈ ಎಣ್ಣೆಯಾಗ ಹಾಕಿಬಿಡೋಣ್ರಿ. ಈಗ ಹಾಕಿ ಅದನ್ನು ನಾವು ಮತ್ತೆ ತಿರುವಾಡಬೇಕಾಗ್ತದೆ ರೀ. ಈಗ ಒಂದು ಸ್ವಲ್ಪ ಮಸಾಲೆ ಹಾಕಿದ್ದೇನೆ ರೀ. ಎಣ್ಣೆಯಾಗ ಬೇರೆ ತನಕ ಒಂದು ಜರ ಮಸಾಲೆ ಹಾಕಿದ್ರೆ ಇನ್ನೂ ಸ್ವಲ್ಪ ಚೆಂದ ಆಗ್ತೈತೆ ಅಂತ ನಾನು ಹಾಕಿದ್ದೇನೆ ರೀ. ಇಲ್ಲಿ ಇನ್ನೂ ನಾವು ಬಣ್ಣ ಬರೋ ತನಕ ಉಳ್ಳಾಗಡ್ಡಿಯನ್ನು ಹುರಿಬೇಕ್ರಿ. ನಾನು ಮಸಾಲೆ ಮಾಡಿಟ್ಟೀನಿ ನೋಡ್ರಿ. ಆ ಮಸಾಲೆಯನ್ನು ಮೊದಲು ಹಾಕೊಂಡ್ರಿ. ಆ ಮಸಾಲೆಯನ್ನು ಮೊದಲು ಹಾಕೋದ್ರಿಂದ ಎಣ್ಣೆಯಾಗ ಹುರಿಯೋದ್ರಿಂದ ಮಸಾಲೆ ಏನಾಗ್ತೈತಪ್ಪ ಅಂದ್ರೆ ರುಚಿಕರ ಆಗ್ತೈತೆ ರೀ. ಈಗ ನೋಡ್ರಿ ನಾನು ಮಸಾಲೆ ಹಾಕತ್ತೇನೆ. ಇಲ್ಲಿ ಮಸಾಲೆ ಹಾಕೊಂಡ್ರಿ. ಆಮೇಲೆ ಮಸಾಲೆ ಹಾಕಿ ಈಗ ಮಸಾಲೆ ಹಾಕೋದ್ರಿಂದ ಮಸಾಲೆ ಹಾಕಿ ನಾವೇನು ಮಾಡೋದಪ್ಪ ಅಂದ್ರೆ ಒಂದು ಹದಕ್ಕೆ ತಿರುವಾಡಿ ಅದೇನಾಗಬೇಕಪ್ಪ ಅಂದ್ರೆ ಕುದಿ ಬರ್ಬೇಕ್ರಿ. ವಾಸ ಇಷ್ಟು ಭಾರಿ ಬರ್ತೈತ್ರಲ್ಲ, ನೀವು ಒಮ್ಮೆ ಮಾಡಿ ನೋಡ್ರಿ. ಈಗ
ಈ ಮಸಾಲೆ ಪೂರ್ಣವಾಗಿ ಏನಾಗಬೇಕಪ್ಪ ಅಂದ್ರೆ ಕುದಿಬೇಕ್ರಿ. ಎಣ್ಣೆಯಾಗ ಕುದ್ದ ಬಳಿಕ ಈಗ ಒಂದು ರೀತಿಯಾದಂತಹ ಏನಾಗ್ತೈತಪ್ಪ ಅಂದ್ರೆ ಇಲ್ಲಿ ನಾನು ಕೆಲವೊಂದು ಮಸಾಲೆಯನ್ನು ಹಾಕಿದ್ದೇನೆ ರೀ. ಬಿರಿಯಾನಿ ಮಸಾಲ ಹಾಕಿದ್ದೇನೆ ರೀ. ಆ ಬಿರಿಯಾನಿ ಮಸಾಲ ಇದ್ರಾಗ ನಾವು ಎಣ್ಣೆಯಾಗ ಹಾಕ್ಬೇಕ್ರಿ. ಇಲ್ಲಿ ಒಂದು ಜರ ಸಾಂಬಾರು ಮಸಾಲೆ ಹಾಕಿದ್ದೇನೆ ರೀ, ಚಿಕನ್ ಮಸಾಲ. ಆ ಚಿಕನ್ ಮಸಾಲದೊಂದಿಗೆ ನಾವು ಏನು ಮಾಡಬೇಕಪ್ಪ ಅಂದ್ರೆ ಅವನ್ನು ತಿರುವ್ಯಾಡ್ಬೇಕ್ರಿ. ತಿರುವ್ಯಾಡಿ ಇಲ್ಲೊಂದು ಸ್ವಲ್ಪ ಏನು ಮಾಡೋಣಪ್ಪ ಅಂದ್ರೆ ಮುಚ್ಚಿ ಬಿಡೋಣ್ರಿ. ಈಗ ಇಲ್ಲಿ ಏನಾಗೈತಪ್ಪ ಅಂದ್ರೆ ನಾನು ಏನು ಮಸಾಲೆ ಅದು ಮ್ಯಾಗ್ನೇಟ್ ಮಾಡೀನರಲ್ಲ ಈಗ ಹಾಕತ್ತೇನೆ ನೋಡ್ರಿ. ಇದನ್ನು ಹಾಕಿದ ಬಳಿಕ ಒಂದು ಸ್ವಲ್ಪ ತಿರುವ್ಯಾಡೋಣ್ರಿ. ತಿರುವ್ಯಾಡಿ ಒಮ್ಗಿಲೆ ಏನಾಗ್ತೈತಪ್ಪ ಅಂದ್ರೆ ಆ ರಸ ಸಾಂಬಾರ್ದಲ್ಲಿ ರಸ ಒಂದು ಸ್ವಲ್ಪ ಹಾಕ್ಕೊಂಡ್ರಿ. ಸಾಂಬಾರ್ದಾಗ ಮಸಾಲೆ ಒಂದು ಸ್ವಲ್ಪ ಹಾಕಿದ್ವಪ್ಪ ಅಂದ್ರೆ ಇನ್ನೂ ಮಸ್ತ್ ಆಗ್ತೈತೆ ರೀ. ಇನ್ನು ಏನು ಮಾಡೋಣಪ್ಪ ಅಂದ್ರೆ ಇಲ್ಲಿ ನಾವು ಏನು ಸಾಂಬಾರ್ದು ತೊಗೊಂಡೇವ್ರಲ್ಲ ಇನ್ನೊಂದು ಸ್ವಲ್ಪ ಹಾಕೋನು. ಆ ಸಾಂಬಾರ್ದನ್ನು ಹಾಕೊಂಡ ಬಳಿಕ ಇಲ್ಲಿ ಏನಾತೈತಿ ಆ ಒಂದು ಮಿಕ್ಸ್ ಮಾಡುವಂಥ ಮಸಾಲೆ ಮಸ್ತಾಗಿ ಬರ್ತೈತೆ ನೋಡ್ರಿ. ಇಲ್ಲಿ ಏನು ಬಿರಿಯಾನಿ ಮಸಾಲ ನಾ ಏನು ಕುದ್ಸಾಕತ್ತೇನೆ ರೀ. ಈಗ ಅದು ಕುದಿ ಬರೋ ತನಕ ನಾವು ಒಂದು ಸ್ವಲ್ಪ ವೇಟ್ ಮಾಡೋಣ್ರಿ. ಆಮೇಲೆ ಇಲ್ಲಿ ನೋಡ್ರಿ ನಾ ಅಕ್ಕಿ ನೆನೆ ಹಾಕಿನ್ರಲ್ಲೇ ಅವನ್ನೆಲ್ಲ ಬಸ್ಕೊಂಡ ಈಗ ಅದ್ರಾಗ ಹಾಕಿಬಿಡೋಣ್ರಿ. ಆ ಅಕ್ಕಿಯನ್ನು ಹಾಕಿದ ಬಳಿಕ ಒಂದು ಸ್ವಲ್ಪ ತಿರುವ್ಯಾಡಿ ಎಲ್ಲ ತಿರುವ್ಯಾಡಿ ಏನು ಮಾಡೋಣಪ್ಪ ಅಂದ್ರೆ ಒಂದು ಹದಕ್ಕೆ ಬರೋಣ್ರಿ. ಅದು ಏನಾಗಬೇಕು ಇನ್ನೂ ಬರ್ಬೇಕು ರೀ, ಪೂರ್ಣವಾಗಿ ಕುದಿ ಬರಬೇಕು. ಅದನ್ನು ನಾವು ತಿರುವ್ಯಾಡಿ ಏನು ಮಾಡೋಣಪ್ಪ ಅಂದ್ರೆ ಈ ಕಡೆ ಸಾಂಬಾರು ಮಾಡಾಕತ್ತೇನೆ ರೀ, ಈ ಕಡೆ ಈ ಸೈಡ್ ಏನು ಮಾಡತ್ತೇನಪ್ಪ ಅಂದ್ರೆ ಬಿರಿಯಾನಿ ಮಾಡತ್ತೇನೆ ರೀ. ಆಮೇಲೆ ಇವೆರಡು ತಿರುವ್ಯಾಡಿ ಏನು ಮಾಡೋಣಪ್ಪ ಅಂದ್ರೆ ಈಗ ಬಿರಿಯಾನಿ ಹೆಂಗೆ ಆಗೈತೆ ಅನ್ನೋದನ್ನು ಒಂದು 10 ನಿಮಿಷ ಒಂದು 20 ನಿಮಿಷಗಳ ಕಾಲ ಅದನ್ನು ನಾವು ಹಂಗೆ ಗ್ಯಾಸ್ ಮ್ಯಾಗ ಬಿಟ್ಟು ನೋಡೋಣ್ರಿ. ಇನ್ನು ಹಂಗೆ ಕುದಿ ಹತ್ತೈತೆ ರೀ. ಇದನ್ನು ಸ್ವಲ್ಪ ನಾವೇನು ಮಾಡೋಣಪ್ಪ ಅಂದ್ರೆ ಹಂಗೆ ತಿರುವ್ಯಾಡಿ ಅದು ಹೊತ್ತಬಾರ್ದು ಹಂಗೆ ತಿರುವ್ಯಾಡೋಣ್ರಿ. ತಿರುವ್ಯಾಡಿ ಒಂದು ಸ್ವಲ್ಪ ತಳಗೆ ಇಳಿಸಿ ಅದನ್ನು ಒಂದು ಮ್ಯಾಗ ಮ್ಯಾಗಿನ ತಳಗ ಮಾಡಿ ಮತ್ತು ಒಂದು ತೆವಿ ಇಟ್ಟು ಈಗ ದಮ್ಮಗನ ಕೊಡೋಣ. ಅದಕ್ಕೆ ಒಂದು ಸ್ವಲ್ಪ ಕೊತ್ತಂಬರಿಯನ್ನು ಉದುರಿಸಿ ಆಮೇಲೆ ಮುಚ್ಚಿ ಅದನ್ನು ಒಂದು ಫುಲ್ ಒಂದು ಉರಿಲೆ ಬೇಯಿಸ್ಕೇಸಿಂದ ಏನು ಮಾಡೋಣಪ್ಪ ಅಂದ್ರೆ ಇಡೋಣ್ರಿ. ಈಗ ನೋಡಿರಿ ಮಸ್ತ್ ಆದಂತಹ ಬಿರಿಯಾನಿ